ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಉಪ್ಪಿನಕಾಯಿ ಹಾಕೋದು, ನಿಂಬೆಕಾಯಿನ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾನು ಮೊದಲಿಗೆ ನಿಂಬೆಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿದ್ದೀನಿ, ಈ ಥರ ಇಟ್ಟಿದ್ದೀನಿ. ಮನೇಲೇ ಹೇಗೆ ಮಾಡೋದು, ನಾವು ಅಂಗಡಿಯಿಂದ ತಂದು ತಿನ್ನೋ ಬದಲು ಮನೇಲೇ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನಿಂಬೆಕಾಯಿ ಉಪ್ಪಿನಕಾಯಿ ತೋರಿಸ್ತೀನಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ತೋರಿಸ್ತೀನಿ. ಮೊದಲನಾಗಿ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಸ್ವಲ್ಪ ಹುರಿದು ಪೌಡ್ರ್ ಮಾಡಿ ಹಾಕಿ ಇಟ್ಟಿದ್ದೀನಿ. ಈ ಮೆಂತ್ಯ ಸಾಸಿವೆನೇ ಅದಕ್ಕೆ ಉಪ್ಪಿನಕಾಯಿಗೆ ಒಂದು ಫ್ಲೇವರ್ ಕೊಡುತ್ತೆ. ಇದು ಬಂದು ಅರಶಿಣ, ಇದು ಬಂದು ಖಾರ ಪುಡಿ, ಇದು ಬಂದು ಕಾಶ್ಮೀರ್ ಚಿಲ್ಲಿ ಪೌಡ್ರ್. ಕಾಶ್ಮೀರ್ ಚಿಲ್ಲಿ ಪೌಡ್ರು ಮನೆಯಲ್ಲೇ ಮಾಡಿದ್ದು, ಬೇಡಗಿ ಮೆಣಸಿನ್ಕಾಯಿ ಪೌಡ್ರು, ಇದು ಕಲರಿಗೆ ಹಾಕೋದು. ಆಮೇಲೆ ಅದ್ರ ಜೊತೆಗೆ ನಾನು ಪಿಕ್ಕಲ್ ಪೌಡ್ರ್, ನಮ್ಮ ಊರು ಮಡಿಕೇರಿಯಿಂದ ಪಿಕ್ಕಲ್ ಪೌಡ್ರ್ ತಂದಿದೆ ನೋಡಿ. ಈ ಪಿಕ್ಕಲ್ ಪೌಡ್ರು, ಈ ಪೌಡ್ರು ಹಾಕ್ತೀನಿ, ತುಂಬ ಟೇಸ್ಟ್ ಇರುತ್ತೆ. ಈ ಪೌಡ್ರು ಹಾಕ್ತೀನಿ. ಆಮೇಲೆ ಅದಕ್ಕೆ ಬೇಕು ಮೇಯ್ನ್ ಇಂಗು, ಬೇಕೇ ಬೇಕು. ಇಂಗು ಹಾಕ್ತೀನಿ. ಇಂಗಿಲ್ಲ ಅಂದರೆ ಅದು ಉಪ್ಪಿನಕಾಯಿ ಚೆನ್ನಾಗಿರಲ್ಲ. ಆಮೇಲೆ ಅದಕ್ಕೆ ಮೇಯ್ನು ಕಲ್ಲುಪ್ಪೇ ಹಾಕಲೇಬೇಕು. ನೋಡಿ ನಾನು ಇವಾಗ ಕಲ್ಲುಪ್ಪು ಹಾಕ್ತೀನಿ. ನಿಮಗೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಉಪ್ಪಿನಕಾಯಿಗೆ ಸ್ವಲ್ಪ ಕಲ್ಲುಪ್ಪು ಜಾಸ್ತಿ ಹಿಡಿಯುತ್ತೆ. ಉಪ್ಪು ಹಾಕಿದಷ್ಟು ಉಪ್ಪಿನಕಾಯಿ ಕೆಡಲ್ಲ. ನೋಡಿ ನಾನು ಫಸ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಅಂದಾಜು ಎಷ್ಟು ಇದೆ ಅಷ್ಟು ಹಾಕ್ಕೊಳ್ಳಿ. ನೋಡಿ ನಾನು ಕಲ್ಲುಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಉಪ್ಪು ಜಾಸ್ತಿ ಇದ್ದರೆ ಕೆಡಲ್ಲ. ಅದಕ್ಕೆ ನಾನು ನೋಡಿ ಇವಾಗ ಸ್ವಲ್ಪ ಇಂಗು ಪೌಡ್ರ್ ಹಾಕ್ತೀನಿ. ನಾನು ಈ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಲ್ಲ, ಹಂಗೆ ನಾನು ಎಲ್ಲ ಮಿಕ್ಸ್ ಮಾಡಿ ಇಡ್ತೀನಿ. ಸ್ವಲ್ಪ ಇಂಗು ಹಾಕಿದ್ದೀನಿ. ಇಂಗು ಹಾಕಿದ್ಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಹೇಳಿದ ಮಸಾಲೆ ನೋಡಿ, ಮೆಂತ್ಯ ಸಾಸಿವೆ ಪೌಡ್ರು, ಅರಿಶಿಣ ಪೌಡ್ರು, ಖಾರಕ್ಕೆ ಖಾರ ಪುಡಿ, ಇದು ಬಂದು ಕಲರಿಗೆ, ಇದನ್ನೆಲ್ಲನೂ ಹಾಕ್ತೀನಿ. ಇದೆಲ್ಲ ಹಾಕಿ ಆದಮೇಲೆ ನೋಡಿ, ಇನ್ನೊಂದು ಹೇಳ್ತೀನಿ. ನಿಮಗೆ ಈ ಹಸಿಮೆಣ್ಸಿನ್ಕಾಯಿ ಯಾಕೆ ಹಾಕ್ತೀನಿ ಅಂದರೆ, ಇದು ಉಪ್ಪಿನಕಾಯಿ ಜೊತೆ ಬೆಂದು ನಾವು ಉಪ್ಪಿನಕಾಯಿ ಹಾಕುವಾಗ ಒಂದು ಮೆಣಸಿನ್ಕಾಯಿ ಪಕ್ಕದಲ್ಲಿ ಸಿಕ್ಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ. ನೀವು ನೋಡಿರ್ತೀರ, ಮೆಣಸಿನ್ಕಾಯಿ ಇರುತ್ತೆ ಕೆಲವು ಉಪ್ಪಿನಕಾಯಲ್ಲಿ. ನಾನು ಆಮೇಲೆ ಏನು ಮಾಡ್ತೀನಿ ಅಂದರೆ, ಪಿಕ್ಕಲ್ ಪೌಡ್ರ್, ಇದು ಪಿಕ್ಕಲ್ ಪೌಡ್ರ್ ತುಂಬ ಟೇಸ್ಟ್ ಇದೆ. ನಮ್ಮ ಊರಿಂದ ತಂದಿದ್ದು, ಆಲ್ರೆಡಿ ಒಂದು ಸಲ ನಾನು ಮಾಡಿದೆ ನೋಡಿ. ಪಿಕ್ಕಲ್ ಪೌಡ್ರ್ ಹಾಕ್ತೀನಿ, ಒಳ್ಳೆ ಕಲರ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಪಿಕ್ಕಲ್ ಪೌಡ್ರ್ ಎಲ್ಲ ಹಾಕ್ಬಿಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಸುರಿದ್ಬಿಟ್ಟಿದ್ದೀನಿ ನೋಡಿ. ಪಿಕ್ಕಲ್ ಪೌಡ್ರ್ ಇದು ಕಾಣುತ್ತಾ, ಪಿಕ್ಕಲ್ ಪೌಡ್ರು. ಆಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಒಗ್ಗರಣೆ ಹಾಕಲ್ಲ ಫ್ರೆಂಡ್ಸ್, ಎಲ್ಲ ಕಲಸಿ ಮಿಕ್ಸ್ ಮಾಡಿ 15 ದಿನ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ನೋಡಿ. ಇವಾಗ ಇದಕ್ಕೆ ಹಂಗೇ ಎಣ್ಣೆ ಒಯ್ತೀನಿ. ಎಣ್ಣೆ ಹಾಕಲೇಬೇಕು, ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ನಾನು ಮೇಲೆ ಎಣ್ಣೆ ಒಯ್ತೀನಿ. ಎಣ್ಣೆ ಹಾಕಿದೆ. ಆಮೇಲೆ ಅದಕ್ಕೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ, ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಎಲ್ಲ ಹೊಂದುತ್ತೆ. ಈ ಥರ ಮಿಕ್ಸ್ ಮಾಡ್ತೀನಿ. ಇನ್ನೇನು ಹಾಕಬೇಡಿ ನೀವು, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅದನ್ನ 15 ದಿನ ಕ್ಲೀನಾಗಿ ಮುಚ್ಚಿ, ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಮುಚ್ಚಿಡಿ. ಅದು ಚೆನ್ನಾಗಿ ಬೇಯಬೇಕು. ಅದು ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಮೇಲೆ, ನಾನು ಈ ಒಗ್ಗರಣೆ ಹಾಕಬಾರ್ದು. ಹಂಗೆ ನಾವು ಮನೇಲಿ ಏನಾದರೆ ಇವಾಗ ರಸಮ್ಮು, ಸೊಪ್ಪು ಸಾರು ಏನಾದ್ರು ನಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ, ಒಂದೊಂದು ಸಲ ದೋಸೆ ಚಪಾತಿಗೂ ನಾನು ತಿಂದ್ಬಿಡ್ತೀನಿ ಉಪ್ಪಿನಕಾಯಿ ನೋಡಿ. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಹಿಡಿಯುತ್ತೆ. ಏನಪ್ಪ ಇವರು ಕೈಯಲ್ಲಿ ಮಿಕ್ಸ್ ಮಾಡ್ತಾರೆ, ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಅಂತ ಇಲ್ಲ, ಕೆಡಲ್ಲ ಅದು, ಏನೂ ಆಗಲ್ಲ. ನಾವು ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡಿದ್ರೆ ಏನಾಗಲ್ಲ ನೋಡಿ. ಇವಾಗೆಲ್ಲ ಮಿಕ್ಸ್ ಆಯಿತು ನೋಡಿ, ಎಲ್ಲ ನೋಡಿ ಇಲ್ಲಿ ಕಲರು ಇರ್ತಿದೆ. ನೋಡಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ ಎಲ್ಲ ಮಿಕ್ಸ್ ಆಯಿತು. ನಾನು ಇದನ್ನು ಇವಾಗ ಡಬ್ಬದಲ್ಲಿ ಹಾಕ್ತೀನಿ. ಈ ಡಬ್ಬದಲ್ಲಿ ಹಾಕಿ ಮುಚ್ಚಿಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನು ಮಾಡ್ದಂಗೆ ಮಾಡಿ, ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಒಂದು 15-20 ದಿನ, ಒಂದು ತಿಂಗಳು ಚೆನ್ನಾಗಿ ಬೇಯಬೇಕು. ಉಪ್ಪು ಮತ್ತು ಎಣ್ಣೆ ಖಾರ ಎಲ್ಲ ಮಿಕ್ಸ್ ಆಗಿ ಎಲ್ಲ ಚೆನ್ನಾಗಿ ಊರಬೇಕು. ಊರೋದಂದ್ರೆ ಗೊತ್ತಲ್ಲ, ಎಲ್ಲ ಒಂದು ಸಲ ಮೆದಗಬೇಕು. ಈ ಫಂಕ್ಷನ್ಗಳಲ್ಲಿ, ಮದುವೆಗಳಲ್ಲಿ ಆದರೆ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಬೇಯಿಸ್ಕೊಳ್ತಾರೆ.
ಸ್ವಲ್ಪ ಹಾಟ್ ವಾಟ್ರ್ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ದಿಢೀರ್ ಉಪ್ಪಿನಕಾಯಿ ಅಂತ ಮಾಡ್ತಾರೆ. ನಾವು ಹಂಗೆ ಮಾಡೋಕ್ಕಾಗಲ್ಲ. ನಾವು ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಎಣ್ಣೆ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಾನು ಮಾಡ್ದಂಗೆ ನೀವು ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಮಾವಿನಕಾಯಿ ಆಗಲಿ ನಿಂಬೆಕಾಯಿ ಆಗಲಿ ಯಾವುದಾದ್ರೂ ಒಂದೇ ಥರ ಮಾಡಿ. ನೋಡಿ, ಇವಾಗ ಇದನ್ನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ನೀವು ಇದನ್ನು ಮುಚ್ಚಿಡಬೇಕು, ಕ್ಲೀನಾಗಿ ಮುಚ್ಚಿಡಬೇಕು. ನೋಡಿ, ನಾನು ಇದು ಹಾಕಿ ಇದನ್ನ ಕ್ಲೀನಾಗಿ ಕ್ಲೋಸ್ ಮಾಡಿ ಒಂದು 15 ಡೇಸ್ ಇಡ್ತೀನಿ. 15 ಡೇಸ್ ಇಟ್ಟರೆ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಇದನ್ನೇ ಬಾಯಲ್ಲಿ ಹಾಕಿ ನಕ್ಕೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹುಳಿ ತುಂಬ ಟೇಸ್ಟಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವೀಡಿಯೋ ಉಪ್ಪಿನಕಾಯಿ ಹೇಗಿದೆ ಅಂತ ನೋಡಿ ಒಂದು ಕಮೆಂಟ್ ಹಾಕಿ.